ರಾಜಗುರುಗಳಾದ ವಸಿಷ್ಠ ಮಹರ್ಷಿಗಳು ದಯಮಾಡಿಸುತ್ತಿದ್ದಾರೆ. ಶುಭವಾಗಲಿ, ಮಂಗಳವಾಗಲಿ. ಪೂಜ್ಯರೇ, ನಿಮ್ಮಿಂದ ಒಂದು ವಿಚಾರವನ್ನು ತಿಳಿಯಬೇಕೆಂದು ಕುತೂಹಲದಿಂದ ಬಂದಿದ್ದೇವೆ. ತಾವುಗಳು ದಯಮಾಡಿ ತಿಳಿಸಬೇಕು. ನಾವು ಬಹಳ ಕಾಲದಿಂದಲೂ ನಿರೀಕ್ಷಿಸುತ್ತಿರುವ ಒಂದು ಕಾರ್ಯವು ಅಯೋಧ್ಯೆಯಲ್ಲಿ ನಡೆಯುವ ಶುಭ ಕಾರ್ಯದಂತೆ ಕಂಡುಬರುತ್ತದೆ. ಅದನ್ನು ತಾವು ಖಚಿತಪಡಿಸಿದರೆ ನಮಗೆ ಬಹಳ ಸಂತೋಷವಾಗುತ್ತದೆ. ಪ್ರೀತಿಯ ಪ್ರಜೆಗಳೇ, ನೀವು ನಿರೀಕ್ಷಿಸುತ್ತಿರುವ ಶುಭ ಕಾರ್ಯ ಗುಣವಂತನಾದ, ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರನಾದ ರಾಮಚಂದ್ರನ ಯುವರಾಜ್ಯಾಭಿಷೇಕ. ಆಹಾ, ನಾವಂದುಕೊಂಡದ್ದು ನಿಜವಾಯಿತು. ಪೂಜ್ಯರೇ, ರಾಮಚಂದ್ರನು ಯುವರಾಜನಾಗುವುದು ನಮ್ಮೆಲ್ಲರ ಮಹಾಭಾಗ್ಯ. ಮೊದಲೇ ತಿಳಿಯಿತು ಪೂಜ್ಯರೇ. ಅದನ್ನು ನಿಜವೆಂದು ಖಚಿತಪಡಿಸಿಕೊಳ್ಳಬೇಕೆಂದೇ ತಮ್ಮನ್ನು ಕಾಣಲು ಬಂದಿದ್ದೇವೆ. ಹೌದು, ನಿಮ್ಮೆಲ್ಲರ ಬಯಕೆಯಂತೆ ನಾಳೆಯ ರಾಮಚಂದ್ರನಿಗೆ ಯುವರಾಜ್ಯಾಭಿಷೇಕ. ರಾಮಚಂದ್ರನಿಗೆ, 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 ರಾಮಚಂದ್ರನಿಗೆ. ನಿಮ್ಮ ಪ್ರೀತಿಯ ರಾಮನ ಅಭಿಷೇಕಕ್ಕೆ ನೀವೆಲ್ಲರೂ ಸಿದ್ಧರಾಗಿರಿ. ನೀವಿನ್ನು ಹೊರಡಿ, ನನಗೆ ಸಾಕಷ್ಟು ಕೆಲಸಗಳಿವೆ. ನಿಮಗೆ ಮಂಗಳವಾಗಲಿ. ದಯಮಾಡಿಸಿ ಪೂಜ್ಯರೇ, ತಮ್ಮ ಆಶೀರ್ವಾದದಿಂದ ನಮ್ಮ ರಾಮಚಂದ್ರನ ಪಟ್ಟಾಭಿಷೇಕ ನಮ್ಮ ನಾಡಿಗೆ ಇನ್ನಷ್ಟು ಮತ್ತಷ್ಟು ಸುಖ ಸಮೃದ್ಧಿಯನ್ನು ತರಲಿ. ನಾವಿನ್ನೂ ಬರುತ್ತೇವೆ. ಹಾಗೆಯೇ ಆಗಲಿ. ಹಿಂದಿನ ಬಾರಿ ಬಂದಾಗ ಭರತನ ಪಟ್ಟಾಭಿಷೇಕದ ವಿಷಯವನ್ನು ಪ್ರಸ್ತಾಪ ಮಾಡಿ ಆಕ್ರೋಶಗೊಂಡು ಕುಪಿತಳಾಗಿ ಕೂಗಾಡಿದವಳು ಇಂದು ಅದ್ಯಾವುದೂ ನೆನಪೇ ಇಲ್ಲವೇನು ಎಂಬಂತೆ ಸಂತೋಷದಿಂದ ಸಿಂಗರಿಸಿಕೊಂಡು ನಗುಮುಖದಲ್ಲಿ ನಿಂತಿರುವಳಲ್ಲ. ಸತ್ಯ, ಪ್ರಸನ್ನಳಾಗಿದ್ದಾಳೆ. ಇದೇ ಸರಿಯಾದ ಸಮಯ. ಇವಳಿಗೆ ಪ್ರಿಯವಾಗುವಂತೆ ಮಾತನಾಡಿ ರಾಮನ ಪಟ್ಟಾಭಿಷೇಕಕ್ಕೆ ಒಪ್ಪಿಸಿಬಿಡಬೇಕು. ಇದೇನು ಪ್ರಭು, ನನ್ನನ್ನು ಹಿಂದೆಂದೂ ನೋಡಿಯೇ ಇಲ್ಲವೆಂಬಂತೆ ವಿಶೇಷವಾಗಿ ನೋಡುತ್ತಿರುವಿರಲ್ಲ. ಕುಳಿತುಕೋ. ಪ್ರಿಯೆ, ಪ್ರತಿನಿತ್ಯವೂ ಪುಷ್ಪವು ಅರಳುತ್ತದೆ. ಅದು ಪ್ರತಿನಿತ್ಯವೂ ನವನವೀನವಾಗಿ ಕಾಣಿಸುತ್ತದೆ. ಹಾಗೆಯೇ ಆ ಬಾನಿನಲ್ಲಿ ಚಂದ್ರನನ್ನು ನೋಡುವ ಭಾಗ್ಯ ಹುಣ್ಣಿಮೆಯಿಂದ ಮಾತ್ರ ದೊರಕುತ್ತದೆ. ಆದರೆ ನನಗೆ ಈ ನಿನ್ನ ಮುಖಾರವಿಂದದಲ್ಲಿ ಪ್ರತಿನಿತ್ಯವೂ ಪೂರ್ಣಚಂದ್ರನನ್ನು ನೋಡುವ ಭಾಗ್ಯ ದೊರಕಿದೆ. ಇಂದಂತೂ ಮಣಿದೀಪದ ಸೌಮ್ಯ ಬೆಳಕಿನಂತೆ ಬೆಳಗುತ್ತಿರುವೆ. ಬಹಳ ವಿಶೇಷವಾಗಿ ಕಾಣಿಸುತ್ತಿರುವೆ. ವಿಶೇಷವೇನಿಲ್ಲ ಪ್ರಭು, ಪ್ರತಿನಿತ್ಯದ ಅಲಂಕಾರದಂತೆ ಇಂದು ಮಾಡಿಕೊಂಡಿರುವೆ. ಈ ಸಹಜವಾದ ಸೌಂದರ್ಯಕ್ಕೆ ಅಲಂಕಾರದ ಗುಣವೇ ಏಕೆ? ನಿಜ ಹೇಳಬೇಕೆಂದರೆ ನಿನ್ನ ದೇಹದಲ್ಲಿ ಅಲಂಕರಿಸಿರುವ ಈ ಒಡವೆಗಳದೇ ಭಾಗ್ಯ. ಪ್ರಭು, ನಮ್ಮ ವಿವಾಹದ ಹೊಸದರಲ್ಲಿ ನೀವು ಆಡುತ್ತಿದ್ದ ಮಾತುಗಳು ನನಗೀಗ ನೆನಪಾಗುತ್ತಿದೆ. ಇದಕ್ಕೆ ವಿಶೇಷ ಕಾರಣವೇನಾದರೂ ಇದೆಯೇ? ಇದೆ ದೇವಿ, ಕಾರಣವಿದೆ. ಏನದು? ನಿಮ್ಮ ಈ ಶೃಂಗಾರಭರಿತವಾದ ಸುಂದರ ಮಾತಿನ ಬಣ್ಣನಿಗೆ
ಕಾರಣವೇನೆಂದು ಹೇಳುವಿರಾ? ದೇವಿ, ನನಗಿಂದು ಬಹಳ ಸಂತೋಷವಾಗುತ್ತಿದೆ. ನನ್ನನ್ನು ಕಂಡು ಸಂತೋಷವೇ ಅಥವಾ ನಿಮ್ಮ ಸಂತೋಷಕ್ಕೆ ಬೇರೆ ಕಾರಣವಿದೆಯೇ? ಹೇಳುತ್ತೇನೆ, ಕುಳಿತುಕೋ. ಇಂದು ನಮ್ಮ ನಾಡಿನ ಸಾಮಂತರಾಜರು ಹಾಗೂ ಗಣ್ಯ ಪ್ರಜೆಗಳ ಸಭೆಯನ್ನು ಏರ್ಪಡಿಸಿದೆ. ನೀವೇ ಸಭೆ ಕರೆದಿದ್ದರೆ? ಅದಕ್ಕೆ ಕಾರಣ ನೀನೇ. ಸಭೆ ಕರೆಯಲು ನಾನು ಕಾರಣವೇ? ನಿಮ್ಮ ಮಾತು ಅರ್ಥವಾಗುತ್ತಿಲ್ಲ ಪ್ರಭು. ಈ ಸಭೆಯನ್ನು ಕರೆಯಲು ಪರೋಕ್ಷವಾಗಿ ನೀನೇ ಕಾರಣ ದೇವಿ. ಭರತನೇ ಯುವರಾಜನಾಗಬೇಕೆಂಬುದು ನಿನ್ನ ಆಸೆ. ಆದರೆ ಸಂಪ್ರದಾಯ ಪದ್ಧತಿಗಳ ಪ್ರಕಾರ ಜ್ಯೇಷ್ಠ ಪುತ್ರನೇ ನನ್ನ ಉತ್ತರಾಧಿಕಾರಿಯಾಗಬೇಕೆಂಬುದು ನನ್ನ ಆಸೆ. ನಾವುಗಳೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಬದಲು ಸಾಮಂತರು, ಪ್ರಜಾಪ್ರಮುಖರು ಇವರ ಸಮ್ಮುಖದಲ್ಲಿ ಚರ್ಚೆಯನ್ನು ನಡೆಸಿ ಅವರ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕೆಂಬುದು ನ್ಯಾಯಸಮ್ಮತ ಎಂದು ನನಗನಿಸಿದ್ದರಿಂದಲೇ ಅವರೆಲ್ಲರನ್ನೂ ಸಭೆಗೆ ಬರಮಾಡಿಕೊಂಡೆ. ಅವರೆಲ್ಲರ ಅಭಿಪ್ರಾಯವನ್ನು ಕೇಳಿದರೆ ನಿನ್ನ ಮನಸ್ಸಿಗೂ ಸಮಾಧಾನವಾಗುತ್ತದೆ ಎಂದು ನನ್ನ ನಂಬಿಕೆ. ಹಾಗಾದರೆ ಸಭೆಯಲ್ಲಿ ಎಲ್ಲರೂ ಏನು ಹೇಳಿದರು? ಏನೆಂದು ನಿರ್ಧಾರವಾಯಿತು ಪ್ರಭು? ಖಂಡಿತವಾಗಿಯೂ ಹೇಳುತ್ತೇನೆ. ಸಾಮಂತರು ಹಾಗೂ ಪ್ರಜಾಪ್ರಮುಖರ ಸಮ್ಮುಖದಲ್ಲಿ ಈ ವಿಷಯವನ್ನು ಚರ್ಚಿಸಿದಾಗ ಅವರು, ರಾಮಚಂದ್ರ ಮಹಾಪರಾಕ್ರಮಶಾಲಿ, ನೀತಿ ಧರ್ಮಗಳನ್ನು ಅರಿತ ಪ್ರಜ್ಞ. ಅವನು ರಾಜನಾದಲ್ಲಿ ಕೋಸಲ ಸಾಮ್ರಾಜ್ಯವೇ ಭಾಗ್ಯ. ರಾಮಚಂದ್ರನ ಸಾಧನೆಯೇನು ಕಡಿಮೆಯೇನಲ್ಲ. ತಾಟಕಿ ಸುಬಾಹುರಂತ ರಾಕ್ಷಸರನ್ನು ಸಂಹರಿಸಿ ವಿಶ್ವಾಮಿತ್ರರ ಯಜ್ಞ ಕಾರ್ಯಕ್ಕೆ ನೆರವಾದ ಸಾಹಸವನ್ನು ಕೊಂಡಾಡದವರಾರು. ನನ್ನ ಕುಮಾರ ರಾಮಚಂದ್ರನ ಮೇಲೆ ನೀವಿಟ್ಟಿರುವ ಅಭಿಮಾನ, ಆಡಿದ ಮಾತುಗಳನ್ನು ಕೇಳಿ ನನ್ನ ಹೃದಯ ತುಂಬಿಕೊಂಡಿದೆ. ನನಗೆ ಮಾತುಗಳೇ ಹೊರಡುತ್ತಿಲ್ಲ. ನಿಮ್ಮೆಲ್ಲರ ಸದ್ಭಾವನೆಗೆ ನಾನು ಚಿರಋಣಿಯಾಗಿದ್ದೇನೆ. ಏಕದೇವಿ, ಏನಾಯ್ತು? ನನ್ನ ಮಾತನ್ನು ಕೇಳಿಸಿಕೊಂಡೆಯಲ್ಲವೇ? ಅಥವಾ ಬೇರೇನಾದರೂ ಯೋಚಿಸುತ್ತಿರುವೆಯಾ? ಇಲ್ಲ ಪ್ರಭು, ನಾನೇನನ್ನು ಯೋಚಿಸುತ್ತಿಲ್ಲ. ನೀವು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡೆ, ಅದನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದೇನೆ. ದೇವಿ, ನನ್ನ ಮಾತಿನಲ್ಲಿ ಯಾವ ರೀತಿಯಾದ ಅತಿಶಯೋಕ್ತಿಯೂ ಇಲ್ಲ. ಎಲ್ಲರೂ, ಸಾಮಂತರು, ಗಣ್ಯರು, ಪ್ರಜೆಗಳು ಒಮ್ಮತದಿಂದ ರಾಮಚಂದ್ರನೇ ಯುವರಾಜನಾಗಬೇಕೆಂದು ಹೇಳಿದಾಗ ನನಗೆ ಆಶ್ಚರ್ಯ ಉಂಟಾಯಿತು. ಅವರೆಲ್ಲರೂ ಸೇರಿ ರಾಮಚಂದ್ರನ ಗುಣಗಾನವನ್ನು ಮಾಡಿದ್ದನ್ನು ನೋಡಿ ನನ್ನ ಹೃದಯ ಆನಂದದಿಂದ ಬಿರಿಯುವಂತಾಯಿತು. ಏಕದೇವಿ, ರಾಮಚಂದ್ರನ ಜನಪ್ರಿಯತೆಯನ್ನು ಕೇಳಿ ನಿನಗೆ ಆನಂದ ಉಂಟಾಗಲಿಲ್ಲವೇ? ಅವನ ಗುಣಗಾನವನ್ನು ಕೇಳಿ ನಿನಗೆ ಹೆಮ್ಮೆ ಎನಿಸಲಿಲ್ಲವೇ? ಪ್ರಭು, ನಾನು ನಿಮಗೆ ಏನೋ ಹೇಳಬೇಕೆಂದುಕೊಂಡಿದ್ದೆ, ಆದರೀಗ ಬೇಡವೆನಿಸುತ್ತಿದೆ. ನನಗೆ ಸ್ವಲ್ಪ ಸಮಯ ಒಂಟಿಯಾಗಿರಬೇಕೆನಿಸುತ್ತಿದೆ ಪ್ರಭು. ಹಾಗೆ ಆಗಲಿ ದೇವಿ, ನೀನು ವಿಶ್ರಾಂತಿ ಪಡೆದುಕೋ. ನಾನು ಮತ್ತೆ ಬರ್ತೇನೆ. ಬೇಡಿ ಪ್ರಭು, ದಯವಿಟ್ಟು ನೀವು ಇಲ್ಲಿಯೇ ಇರಿ.
ನಾನು ಸ್ವಲ್ಪ ಸಮಯ ಪೂಜೆ ಮಾಡಿ ಬರುತ್ತೇನೆ. ನನ್ನ ಮನದಾಳದ ಮಾತುಗಳನ್ನು ಕೇಳುವವರೆಗೂ ದಯಮಾಡಿ ಕಾಯುವ ಕೃಪೆ ತೋರಿ ಪ್ರಭು. ಹಾಗೇ ಆಗಲಿ ದೇವಿ, ನಾನಿಲ್ಲಿಯೇ ಇರುತ್ತೇನೆ. ನೀನು ಹೋಗಿ ಬಾ. ಸಖಿ, ನನ್ನೇನು ಮದುವನಗಿತ್ತಿ ಎಂದುಕೊಂಡೆಯಾ? ಏಕೆ ಇಷ್ಟೊಂದು ಅಲಂಕಾರ? ಮಹಾರಾಣಿ, ಬಹಳ ದಿನಗಳ ನಂತರ ನಿಮ್ಮನ್ನು ಸಿಂಗರಿಸುವ ಭಾಗ್ಯ ಸಿಕ್ಕಿದೆ. ನನ್ನನ್ನು ಅಡ್ಡಿಪಡಿಸಬೇಡಿ. ಈ ಆಡಂಬರದ ಅಲಂಕಾರಗಳಲ್ಲಿ ನನಗೆ ಆಸಕ್ತಿಯೇ ಇಲ್ಲ ಸಖಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಅಲಂಕರಿಸಿದರೆ ಸಾಕು. ಆಗಲಿ ಮಹಾರಾಣಿ, ತಾವು ಹೇಳಿದಂತೆ ಮಾಡುತ್ತೇನೆ. ನೀವುಗಳು ನನ್ನ ಮೇಲಿಟ್ಟಿರುವ ಪ್ರೀತಿಗೆ ನನಗೆ ಬಹಳ ಸಂತೋಷವಾಗುತ್ತಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ನ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ದೀನಾಮವಿತ್ರಯವತ್. ಓಂ ವಾಗ್ದೇವ್ಯೈ ನಮಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. स्थिरैरङ्गैस्तुष्टुवागुंसस्तनूभिः व्यशेमदेवहितं यदायुः. स्वस्ति न इन्द्रो वृद्धश्रवाः. स्वस्ति नः पूषा विश्ववेदाः. स्वस्ति नस्तार्क्ष्यो अरिष्टनेमिः. स्वस्ति नो बृहस्पतिर्दधातु. ओम शांति शांति शांति. ದೇವ, ನನ್ನ ಇಷ್ಟು ದಿನದ ಪೂಜಾ ಫಲವು ಫಲಿಸಿತು. ನನ್ನ ಪ್ರೀತಿಯ ಪುತ್ರ ರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಕಾರ್ಯವು ಆರಂಭವಾಗಿದೆ. ಸರ್ವಜನಪ್ರಿಯ, ಸರ್ವಗುಣ ಸಂಪನ್ನ, ಸರ್ವರ ಕ್ಷೇಮವನ್ನೇ ಬಯಸುವ ರಾಮನಲ್ಲದೆ ಯುವರಾಜ ಪಟ್ಟಕ್ಕೆ ಮತ್ಯಾರು ಅರ್ಹರು? ಆ ಹೆಮ್ಮೆ ನನಗಿದೆ ತಂದೆ. ರಾಮಚಂದ್ರನ ಪಟ್ಟಾಭಿಷೇಕವು ಯಾವ ವಿಘ್ನವೂ ಇಲ್ಲದಂತೆ ನಡೆಯಬೇಕು. ಮಾತೆ, ಮಾತೆ, ಮಂತಾರೆ ಮಾತೆ. ನಾನು ಇಲ್ಲಿಯೇ ಇದ್ದೇನೆ. ಇದೇನು ಇಷ್ಟೊಂದು ಧಾವಂತ? ಮಾತೆ, ತಮಗೆ ತಿಳಿಸಬೇಕಾದ ಒಂದು ವಿಶೇಷ ವಿಷಯವಿದೆ. ಅದೇನು?
ಅಷ್ಟೊಂದು ಆತುರದಿಂದ ಬಂದು ಹೇಳುವಂತ ವಿಶೇಷವಾದ ವಿಷಯ? ಮಹಾರಾಣಿ ಕೌಸಲ್ಯ ದೇವಿಯವರು ತಮ್ಮ ಸಖಿಯರಿಂದ ವಿಶೇಷ ಅಲಂಕಾರ ಮಾಡಿಸಿಕೊಳ್ಳುತ್ತಿದ್ದಾರೆ. ಏನು? ಮಹಾರಾಣಿ ಕೌಸಲ್ಯ ದೇವಿಯು ವಿಶೇಷವಾದ ಅಲಂಕಾರವೇ? ಕಾರಣ ತಿಳಿಯಲಿಲ್ಲ. ಸಖಿಯರಂತೂ ಬಹಳ ದಿನಗಳ ಮೇಲೆ ತಮಗೆ ಅಲಂಕಾರ ಮಾಡುವ ಭಾಗ್ಯ ದೊರೆಯುತ್ತೆಂದು ಹೇಳುತ್ತಾ ಆಭರಣಗಳನ್ನು ತೊಡಿಸುತ್ತಿದ್ದರು. ಅಲ್ಲ, ಕೌಸಲ್ಯಾದೇವಿಯು ಅಲಂಕಾರ ಮಾಡಿಕೊಳ್ಳುವುದನ್ನು ಬಿಟ್ಟು ಬಹಳ ಕಾಲವೇ ಆಯಿತಲ್ಲ. ಈ ದಿನ ಅಲಂಕಾರ ಮಾಡಿಸಿಕೊಳ್ಳುತ್ತಿದ್ದಾಳೆಂದರೆ ಅಂತಿಂಥ ಕಾರಣವಲ್ಲ, ವಿಶೇಷವಾದ ಕಾರಣವೇ ಇರಬೇಕು. ಕಲಾವತಿ, ನೀನು ಹೋಗಿ ಅಲಂಕಾರ ಮಾಡುತ್ತಿರುವ ಸಖಿಯರಿಂದ ಉಪಾಯವಾಗಿ ಕಾರಣವೇನೆಂದು ತಿಳಿದುಕೊಂಡು ಬಾ. ಓಹೋ, ಖಂಡಿತ ತಿಳಿದುಕೊಂಡು ಬರುತ್ತೇನೆ. ನಾನು ಊಹಿಸಿದಂತೆಯೇ ನಡೆಯುತ್ತಿದೆ. ನನ್ನ ಭಯವು ನಿಜವಾಗುತ್ತಿರುವಂತಿದೆ. ಇರಲಿ, ನಾನು ಅಂದುಕೊಂಡಿದ್ದು ನಿಜವಾದರೆ ಕೈಕೇಯಿಗೆ ಏನು ಹೇಳಬೇಕೋ ಹೇಳಿ ಅವಳನ್ನು ಸಿದ್ಧಪಡಿಸುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.